ಆಕಾಶವಾಣಿ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯ ಮಹತ್ವ ಕುರಿತು ಮಾನವೀಯ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ಸುವರ್ಣಗಿರಿ ಮಠ ಅವರ ಜೊತೆ ಸಂದರ್ಶನ. ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚಿ. ನಮಸ್ಕಾರ ಕೇಳಿದ್ರೆ, ಭಾರತೀಯ ಆಯುರ್ವೇದ ಜಗತ್ತಿಗೆ ಒಂದು ದೊಡ್ಡ ಗಣನೀಯ ಕೊಡುಗೆಯನ್ನು ನೀಡಿದೆ ಅಂದರೆ ತಪ್ಪಿಲ್ಲ ಅನ್ನುವಂಥ ಮಾತು. ಈ ವಿಷಯಕ್ಕೆ ಬಂದರೆ, ನಮ್ಮ ಜೀವನ ವಿಧಾನವನ್ನು, ಜೀವನದಲ್ಲಿ ನಮ್ಮ ದೇಹಕ್ಕೆ ಬರ್ತಕ್ಕಂಥ ಕಾಯಿಲೆಗಳನ್ನು ಹೇಗೆ ಗುಣಪಡಿಸ್ಕೋಬೋದು ಅನ್ನುವಂಥ ಒಂದು ಆರೋಗ್ಯ ಸೂತ್ರವನ್ನು ನೀಡಿದ್ದೇ ನಮ್ಮ ಭಾರತೀಯ ಆಯುರ್ವೇದ ಪದ್ಧತಿ. ಆ ಒಂದು ಹಿನ್ನೆಲೆಯಲ್ಲಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಒಂದು ಆಯುರ್ವೇದ ಶಾಖೆಯಲ್ಲಿ ಈ ಒಂದು ಪಂಚಕರ್ಮ ಶಾಖೆ ಅಂತಿದೆ. ನಮ್ಮ ಆರೋಗ್ಯವನ್ನು ಕಾಪಾಡುವುದರಲ್ಲಿ ಈ ಪಂಚಕರ್ಮ ಚಿಕಿತ್ಸೆಯ ಪಾತ್ರ ಏನು ಅನ್ನೋದನ್ನು ಕುರಿತು ಮತ್ತು ಅದರ ಉಪಯೋಗಗಳ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ನಮ್ಮ ಆಕಾಶವಾಣಿಗೆ ಮಾನವೀಯ ಆಯುರ್ವೇದ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಸುವರ್ಣಗಿರಿ ಮಠ ಅವರು ನಮ್ಮ ಆಕಾಶವಾಣಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಪ್ರಾರಂಭದಲ್ಲಿ ಪಂಚಕರ್ಮ ಅಂದರೆ ಏನು ಅನ್ನುವಂಥದ್ದು? ಪಂಚಕರ್ಮ ಇದೊಂದು ವಿಶಿಷ್ಟವಾದಂಥ ಚಿಕಿತ್ಸಾ ಪದ್ಧತಿ ಅಂತ ಹೇಳ್ಬೋದು ಆಯುರ್ವೇದ ಶಾಸ್ತ್ರದಲ್ಲಿ. ವಿಶೇಷವಾಗಿ ಪಂಚಕರ್ಮಗಳು ಅಂದರೆ 5. ಪಂಚಕರ್ಮಾಣಂ ನಾಮಾನಿ ವಮನರೇಚನಂ ನಶ್ಯ ನಿರುಹಶ್ಚ ಅನುವಾಸನಂ ಅಂತ ಹೇಳಿದ್ದಾರೆ ಶಾಸ್ತ್ರಕಾರರು. ಅಂದರೆ ಇಲ್ಲಿ ವಮನ ವಿರೇಚನ ನಶ್ಯ ಕ್ರಿಯೆ ಮಾಡ್ತಕ್ಕಂಥದ್ದು. ಅದೇ ರೀತಿ ಬಸ್ತಿ ಅಂತ ನಾವು ವಿಶಿಷ್ಟವಾದಂಥ ಚಿಕಿತ್ಸೆ ಇದು ಕೂಡ. ಇದರಲ್ಲಿ ನಿರೋಹ ಮತ್ತು ಅನುವಾಸನ ಅಂತಕ್ಕಂಥ 2 ವಿಧವಾದ ಬಸ್ತಿಗಳಿದ್ದಾವೆ. ಇವುಗಳನ್ನು ನಾವು ಪಂಚಕರ್ಮಗಳು ಅಂತ ನಾವು ಕರೆಯಲಾಗ್ತದೆ. ಈಗ ಪಂಚಕರ್ಮ ಚಿಕಿತ್ಸೆಯನ್ನು ಪಡ್ಕೊಂಡಿರ್ತಕ್ಕಂಥ ಅನೇಕ ರೋಗಿಗಳಿಗೆ ಸಾಕಷ್ಟು ಪ್ರಯೋಜನಗಳಾಗ್ತದೆ, ಸಾಕಷ್ಟು ಅನುಕೂಲ ಆಗ್ತದೆ. ಆ ರೋಗಗಳನ್ನು ಗುಣಪಡಿಸುವಂಥ ಶಕ್ತಿ ಇದರಲ್ಲಿ ಇದೆ ಅನ್ನುವಂಥದ್ದು ಕೇಳಲ್ಪಟ್ಟಿದ್ದೀವಿ. ಈ ಪಂಚಕರ್ಮ ಚಿಕಿತ್ಸೆ ಪ್ರಯೋಜನಗಳ ಬಗ್ಗೆ ಹೇಳಿ ಸರ್. ಇದು ಪ್ರಪ್ರಥಮವಾಗಿ ದೇಹದಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಕಲ್ಮಶಗಳನ್ನು, ವಿಷ ಪದಾರ್ಥಗಳನ್ನು, ನಮ್ಮ ಆಯುರ್ವೇದ ಸಿದ್ಧಾಂತದಲ್ಲಿ ನಾವು ತ್ರಿದೋಷಗಳಿದ್ದಾವೆ, ವಾತ, ಪಿತ್ತ ಮತ್ತು ಕಫ. ಇವು ದೂಷಿತಗೊಂಡಂಥ ಸ್ಥಿತಿಯನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವಿಶಿಷ್ಟ ಪದ್ಧತಿ ಅಂತ ನಾವು ಹೇಳ್ತೀವಿ ಇದರಿಂದ. ಅದೇ ರೀತಿ ಇದು ದೇಹದಲ್ಲಿರ್ತಕ್ಕಂಥ ದೋಷಗಳನ್ನು ಹೊರಹಾಕುವುದು ಮಾತ್ರ ಅಲ್ಲದೇನೆ, ಇದು ನಮ್ಮ ದೇಹದಲ್ಲಿ ವ್ಯಾಧಿ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋದಲ್ಲದೆ ಪದೇ ಪದೇ ನಾವು ರೋಗಗಳಿಗೆ ತುತ್ತಾಗ್ತಕ್ಕಂಥ ಸಂಭವನೆಯನ್ನು ಕಡಿಮೆ ಮಾಡ್ತದೆ. ಅದೇ ರೀತಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಚಿಕಿತ್ಸೆ ವಿಶೇಷವಾಗಿ ಸಹಕಾರಿಯಾಗಿರ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದರಲ್ಲಿ ಪಂಚ ಅಂದರೆ 5 ಅಂತ ಈಗಾಗಲೇ ವಿವರ ಕೊಟ್ಟೆ ಸರ್. ಈಗ ಅದರಲ್ಲಿ ಒಂದೊಂದಾಗಿ ಏನು ಕೆಲಸ ಮಾಡ್ತದೆ? ವಾಮನ ಅಂತ ಹೇಳಿದ್ರಿ, ವಾಮನ ಹೇಗೆ ಮಾಡಲಾಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಈಗ ನಾವು ಪಂಚಕರ್ಮದ ಮೂಲ ಕರ್ಮಗಳು ಮಾಡಲಿಕ್ಕೆ ಮುಂಚೆ ವಿಶಿಷ್ಟವಾಗಿ ನಾವು ಪೂರ್ವ ಕರ್ಮಗಳನ್ನು ಮಾಡಲೇಬೇಕಾಗ್ತದೆ. ಅದು ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದಿರುತ್ತದೆ. ಯಾವ ಪೂರ್ವ ಕರ್ಮ? ಪೂರ್ವ ಕರ್ಮಗಳಂದ್ರೆ ನಾವು ದೀಪನ ಪಾಚನ ಅಂತ ಹೇಳ್ತೀವಿ. ದೀಪನ ಪಾಚನ ಅಂದ್ರೆ ಈಗ ಒಬ್ಬ ಮನುಷ್ಯನ ಆಹಾರದ ಪಚನ ಶಕ್ತಿ, ಅಂದ್ರೆ ದೀಪನ ಅಂದ್ರೆ ಅಗ್ನಿ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ತೀವಿ. ಅಗ್ನಿ ಅಂತಂದ್ರೆ ಅದು ಆಹಾರವನ್ನ ಜೀರ್ಣ ಮಾಡ್ತಕ್ಕಂಥ ಒಂದು ಶಕ್ತಿ. ಈ ದೀಪನ ಕ್ರಿಯೆ ಅನೇಕರಲ್ಲಿ ನಾನು ತ್ರಿದೋಷಗಳು ದೋಷಗೊಂಡಾಗ ಆ ಥರ ಅಗ್ನಿಯನ್ನು ದೀಪ್ತಿ ಮಾಡ್ತಕ್ಕಂಥದ್ದು ದೀಪನ ಅಂತ ನಾವು ಹೇಳ್ತೀವಿ. ಅದಕ್ಕಾಗಿ ಕೆಲವು ಔಷಧಗಳನ್ನು, ಅಂದರೆ ಈ ಕರ್ಮ ಮಾಡೋದಕ್ಕಿಂತ 3-4 ದಿವಸ ಮುಂಚೆ ನಾವು ಅವರಿಗೆ ಅಗ್ನಿ ದೀಪ್ತಿಯನ್ನು ಮಾಡಲಿಕ್ಕೆ ಕೆಲವು ವಟಿಗಳನ್ನು ಕೊಡ್ತೀವಿ. ಅಗ್ನಿ ತುಂಡಿ ವಟಿ ಇರ್ಬೋದು, ಇಂಥವನ್ನ ಅಗ್ನಿ ತುಂಡಿ ವಟಿ ಅಂದರೆ ಟ್ಯಾಬ್ಲೆಟ್ ಅನ್ನು ಕೊಡಬೇಕಾಗ್ತದೆ. ಯಾಕಂದ್ರೆ ಅವರ ಜಠರಾಗ್ನಿಯನ್ನು ದೀಪನ ಮಾಡ್ತಕ್ಕಂಥದ್ದು ಬಹಳ ಪ್ರಾಮುಖ್ಯವಾಗಿರ್ತದೆ. ಅದೇ ರೀತಿ ಪಾಚನ ಅಂತ ನಾವು ಹೇಳ್ತೀವಿ. ಪಾಚನಕ್ಕಾಗಿ ನಾವು ತ್ರಿಕಟು ಚೂರ್ಣವನ್ನು ಬಳಸಬಹುದು. ಶುಂಠಿ, ಮರೀಚ, ಪಿಪ್ಪಲಿ ಇವು ಸಮ ಪ್ರಮಾಣದಲ್ಲಿದ್ದದ್ದು ತ್ರಿಕಟು ಚೂರ್ಣ ಅಂತ ಹೇಳ್ತೀವಿ. ಇಂಥವನ್ನ ನಾವು ಕೊಡೋದ್ರಿಂದ ಪಾಚನ ಅಂತಂದ್ರೆ, ದೀಪನ ಅಂದ್ರೆ ಹಸಿವನ್ನ ಉಂಟು ಮಾಡ್ತಕ್ಕಂಥದ್ದು. ಈಗ ಮನುಷ್ಯನ ಜೀರ್ಣ ಪ್ರಕ್ರಿಯೆ ಮತ್ತು ಚಯಾಪಚಯ ಪ್ರಕ್ರಿಯೆ ಅಂತ ನಾವೇನ್ ಹೇಳ್ತೀವಿ, ಡೈಜೆಷನ್ ಅಂಡ್ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಈ ಹಂತದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ವಿಷ ಪದಾರ್ಥ ಅಥವಾ ಟಾಕ್ಸಿನ್ ಅಂತ ನಾವೇನ್ ಹೇಳ್ತೀವಿ, ಆ ಕಲ್ಮಶ ಪದಾರ್ಥವನ್ನ ಪಚನ ಮಾಡತಕ್ಕಂಥದ್ದು ಪ್ರಾಥಮಿಕವಾದಂಥ ಪ್ರಾಶಸ್ತ್ಯ ಇರ್ತದೆ ಪಂಚಕರ್ಮಕ್ಕಿಂತ ಪೂರ್ವದಲ್ಲಿ. ಆಮೇಲೆ ಇತ್ತೀಚಿನ ಆಧುನಿಕ ವಿಜ್ಞಾನದಲ್ಲಿ ಫ್ರೀ ರ್ಯಾಡಿಕಲ್ಸ್ ಬಗ್ಗೆ ಬಹಳಷ್ಟು ಹೇಳಲಾಗ್ತದೆ. ಫ್ರೀ ರ್ಯಾಡಿಕಲ್ಸ್ ಅಂತಂದ್ರೆ
ದೇಹದ ಜೀವಕೋಶಗಳೇನಿದ್ದಾವೆ ಪ್ರತಿಯೊಂದು ಜೀವಕೋಶಗಳಿಗೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಅವಶ್ಯಕವಾಗಿರ್ತದೆ. ಜೀವಕೋಶಗಳು ಆಕ್ಸಿಜನ್ ಅನ್ನ ಸ್ವೀಕಾರ ಮಾಡತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಬೈ ಪ್ರಾಡಕ್ಟ್ ಆಗಿ ಅಲ್ಲಿ ಒಂದು ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಫ್ರೀ ರ್ಯಾಡಿಕಲ್ಸ್ ಅನ್ನು ಉಂಟಾಗ್ತವೆ. ಫ್ರೀ ರ್ಯಾಡಿಕಲ್ಸ್ ಸಮ ಪ್ರಮಾಣದಲ್ಲಿ ಸ್ವಲ್ಪ ಉಂಟಾದ್ರೆ ಅವು ದೇಹಕ್ಕೆ ಒಳ್ಳೆಯದನ್ನೇ ಮಾಡ್ತವೆ. ಅತಿ ಹೆಚ್ಚಾಗಿ ಫ್ರೀ ರ್ಯಾಡಿಕಲ್ ಉಂಟಾದ್ರೆ ಅದರಿಂದ ಅನೇಕ ಕಾಯಿಲೆಗಳು, ಅಥೆರೋಸ್ಕ್ಲೆರೋಸಿಸ್ ಅಂತ ನಾವೇನ್ ಹೇಳ್ತೀವಿ, ಅಪಧಮನಿಗಳ ಒಳಭಾಗದಲ್ಲಿ ಕೊಬ್ಬಿನಾಂಶ ಜಮಾ ಆಗೋದು, ಅದು ಹೈಪರ್ ಟೆನ್ಷನ್ ಕಾರಣ ಆಗೋದು, ಹೃದ್ರೋಗಕ್ಕೆ ಕಾರಣ ಆಗೋದು, ಸ್ಥೌಲ್ಯತೆಗೆ ಕಾರಣ ಆಗೋದು, ಅಥವಾ ಡಯಾಬಿಟಿಸ್ಗೆ ಕಾರಣ ಆಗೋದು, ಫ್ಯಾಟಿ ಲಿವರ್ಗೆ ಕಾರಣ ಆಗೋದು, ಇಂಥ ಅನೇಕ ಕಾಯಿಲೆಗಳ ಮೂಲ ನಮ್ಮ ಆಯುರ್ವೇದ ಸಿದ್ಧಾಂತ ಪ್ರಕಾರ ನಾವು ಆಮ ಅಂತ ಹೇಳ್ತೀವಿ. ಈ ಆಮವನ್ನ ಪಾಚನ ಮಾಡಲಿಕ್ಕೆ ನಾವು ಔಷಧಿಗಳನ್ನ ಇಲ್ಲಿ ಪೂರ್ವ ಕರ್ಮದಲ್ಲಿ ದೀಪನ ಪಾಚನ ಅಂತ ಹೇಳ್ತೀವಿ ನಾವು. ಅದಾದ್ಮೇಲೆ ಕೂಡ ವಮನ ಅಥವಾ ವಿರೇಚನ ಮಾಡಬೇಕಾದ್ರೆ ಇನ್ನೂ ಮುಖ್ಯವಾದಂಥ ಕರ್ಮಗಳಿರ್ತವೆ. ಸ್ನೇಹನ ಮತ್ತು ಸ್ವೇದನ ಅಂತಕ್ಕಂಥ 2 ಕರ್ಮಗಳನ್ನು ಖಂಡಿತವಾಗಿ ಮಾಡಲೇಬೇಕಾಗ್ತದೆ. ಏನದು ಹಂಗಂದ್ರೆ? ಸ್ನೇಹನ ಕರ್ಮ ಅಂದರೆ 2 ವಿಧವಾದಂಥ ಸ್ನೇಹನ ಕರ್ಮಗಳಿರ್ತವೆ. ಒಂದು ಅಭ್ಯಂತರ ಮತ್ತು ಬಾಹ್ಯ ಸ್ನೇಹ ಅಂತೇಳಿ. ವಿಶೇಷವಾಗಿ ಅಭ್ಯಂತರ ಸ್ನೇಹಪಾನವನ್ನು ನಾವು ಮಾಡಬೇಕಾಗಿರೋದು ವಿರೇಚನ ಮತ್ತು ವಮನ ಸ್ಥಿತಿಗಳಲ್ಲಿ. ಇದು ದೇಹದ ಶುದ್ಧೀಕರಣ ಅಂತ ನಾವೇನು ಹೇಳಿದೆ ಈಗಾಗಲೇ, ಕ್ಲೆನ್ಸಿಂಗ್ ಆಫ್ ದ ಬಾಡಿ ಅಂತ ಹೇಳ್ತೀವಿ. ಇಲ್ಲಿ ಸ್ನೇಹಪಾನವನ್ನ ಅಭ್ಯಂತರವಾಗಿ ಕೊಡಬೇಕಾಗ್ತದೆ, ವಮನಕ್ಕಿಂತ ಮುಂಚೆ ಅಥವಾ ವಿರೇಚನಕ್ಕಿಂತ ಮುಂಚೆ. ಮೊದಲು ದೀಪನ ಪಾಚನ, ನಂತರ ಸ್ನೇಹಪಾನ. ಅಭ್ಯಂತರ ಸ್ನೇಹಪಾನ ಅಂತಂದ್ರೆ ಕೆಲವು ಘೃತವನ್ನ, ವಿಶೇಷವಾಗಿ ಘೃತವನ್ನ ಅಂದ್ರೆ ಔಷಧಿ ದ್ರವ್ಯಗಳಿಂದ ಸಂಸ್ಕಾರ ಮಾಡಿ ಸಿದ್ಧಪಡಿಸಿರ್ತಕ್ಕಂಥ ಘೃತಗಳನ್ನೇ ಇಲ್ಲಿ ನೀಡಲಾಗ್ತಾ ಇದೆ. ಆ ಒಂದು ಸ್ನೇಹಕ್ಕೆ ಅಭ್ಯಂತರ ಸ್ನೇಹ ಅಂತ ಹೇಳ್ತೀವಿ. ಉದಾಹರಣೆಗೆ ಹೇಳೋದಾದ್ರೆ ಚರ್ಮ ಕಾಯಿಲೆ, ಸೋರಿಯಾಸಿಸ್, ಇನ್ನಿತರ ಕಾಯಿಲೆಗಳಿಗೆ ಇಲ್ಲೂ ಕೂಡ ಕಾಯಿಲೆಗಳಿಗೆ ಅನುಗುಣವಾಗಿ ಆ ಒಂದು ಘೃತವನ್ನ ಆಯ್ಕೆ ಮಾಡಿಕೊಳ್ತಾರೆ ವೈದ್ಯರು. ಉದಾಹರಣೆಗೆ ಹೇಳೋದಾದ್ರೆ ಪಂಚತಿಕ್ತ ಘೃತ ಅಂತ ನಾವೇನ್ ಹೇಳ್ತೀವಿ. ಪಂಚತಿಕ್ತ ಅಂದ್ರೆ ಅಮೃತ, ನಿಂಬ ಮುಂತಾದ ದ್ರವ್ಯಗಳಿಂದ, ಅವುಗಳ ಕಷಾಯದಿಂದ ಘೃತವನ್ನು ಸಿದ್ಧಪಡಿಸಿರ್ತಾರೆ. ಅದು ಚರ್ಮ ಕಾಯಿಲೆಗಳಿಗೆ. ಮತ್ತು ಇನ್ನು ಮಹಾಕಲ್ಯಾಣಕ ಘೃತ ಅಂತ ಹೇಳ್ತೀವಿ, ಕಲ್ಯಾಣಕ ಘೃತ ಅಂತ ಹೇಳ್ತೀವಿ. ಅಲ್ಲಿ ಇಂದುವಾರಣಿ ಮತ್ತು ತ್ರಿಫಲದಂತ ಬೇರೆ ಬೇರೆ ಔಷಧಿ ದ್ರವ್ಯಗಳನ್ನು ಸೇರಿ ಮಾಡಿರ್ತಾರೆ. ಅದು ಗರ್ಭಾಶಯದ ತೊಂದರೆಗಳನ್ನ, ಓವರಿ ತೊಂದರೆಗಳನ್ನ ಮತ್ತು ಇನ್ಫರ್ಟಿಲಿಟಿ ತೊಂದರೆಗಳನ್ನ ಕಡಿಮೆ ಮಾಡಲಿಕ್ಕೆ, ಅಥವಾ ಕರಳಿನಲ್ಲಿರ್ತಕ್ಕಂಥ ಕೆಲವು ಸಂಚಿತವಾಗಿರ್ತಕ್ಕಂಥ ಗ್ರಂಥಿಗಳು ಮುಂತಾದವುಗಳಲ್ಲಿ ಇಂದುಕಾಂತ ಘೃತ ಅಂತ, ಹೀಗೆ ಬೇರೆ ಬೇರೆ ಅನೇಕ ಘೃತಗಳು ಕಾಯಿಲೆಗೆ ಅನುಗುಣವಾಗಿ ವೈದ್ಯ ಆಯ್ಕೆ ಮಾಡ್ತಾನೆ. ಅದನ್ನ ರೋಗಿಗೆ 3 ದಿನದ ಮಟ್ಟಿಗೆ ಆ ಸ್ನೇಹಪಾನವನ್ನ ಮಾಡಲಾಗ್ತದೆ. ಈ ಸ್ನೇಹಪಾನದ ಪೂರ್ವದಲ್ಲಿ ಕೂಡ 1 ದಿವಸ ಮುಂಚೆ ಅವರಿಗೆ ಕಠಿಣವಾದಂತ ಪಥ್ಯವನ್ನ ಸೂಚನೆ ಮಾಡಲಾಗ್ತದೆ ರೋಗಿಗೆ. ಅದು ಯಾಕಂದ್ರೆ ವಿಶೇಷವಾಗಿ 1 ದಿವಸ ಮುಂಚೆ ನಾವು ದೀಪನ ಪಾಚನ ಕೊಟ್ಟ ನಂತರ ಸುಕೋಷ್ಣ ಅಥವಾ ಬಿಸಿಯಾದ ದ್ರವ ಪದಾರ್ಥವನ್ನ ತೆಗೆದುಕೊಂಡಿರಬೇಕು 1 ದಿವಸ ಮುಂಚೆ. ಮತ್ತು ಸ್ನೇಹಪಾನದ 3 ದಿನಗಳು ಕೂಡ. ಸ್ನೇಹಪಾನದ ನಂತರ ಸ್ವೇದನ ಅಂತೀವಿ. ಅಂದ್ರೆ ಇದು ಒಂದು ಪ್ರೊಸೆಸ್, ಮಿನಿಮಮ್ 7 ಡೇಸ್ ಅಂತ ಅನ್ಕರಿ. ಅಥವಾ ಕೆಲವೊಮ್ಮೆ ಸ್ನೇಹಪಾನ 3 ರಿಂದ 5 ದಿವಸದವರೆಗೂ ಕೊಡ್ತಾರೆ. ಹೀಗಾಗಿ ಈ ಸ್ನೇಹಪಾನದಲ್ಲಿ ಪಥ್ಯವನ್ನು ಕೂಡ ವೈದ್ಯರ ನಿರ್ದೇಶದಂತೆ ಮಾಡಬೇಕಾಗ್ತದೆ ರೋಗಿ. ಅಲ್ಲಿ ಕೇವಲ ಕಿಚಡಿ ಅಂತ ಏನ್ ಹೇಳ್ತೀವಿ ನಾವು, ಪುರಾಣ ಅಕ್ಕಿ ಅಂತ ಹೇಳ್ತೀವಿ, ಹಳೆ ಅಕ್ಕಿಲಿಂದ ಮಾಡಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಹೆಸರುಬೇಳೆಯನ್ನು ಸೇರಿಸಿ ಮಾಡಿರ್ತಕ್ಕಂಥದ್ದು, ಅಥವಾ ಗಂಜಿಯನ್ನು ಕುಡಿತಕ್ಕಂಥದ್ದು, ಇಡೀ ದಿನ ಅದೇ ಮಾಡಬೇಕು. ಅದೇ ರೀತಿ ಸುಕೋಷ್ಣವಾದಂಥ ನೀರನ್ನೇ ಕುಡಿಬೇಕು. ಇದು ಅಭ್ಯಂತರ ಸ್ನೇಹಪಾನ. ಇನ್ನೊಂದು ಏನಂದ್ರೆ ಬಾಹ್ಯ ಸ್ನೇಹನ ಅಂದ್ರೆ ಕೆಲವು ಸಂದರ್ಭಗಳಲ್ಲಿ, ಮತ್ತೆ ಬಾಹ್ಯ ಸ್ನೇಹ ಅಂದ್ರೆ ಅಭ್ಯಂಗ ಮಾಡ್ತಕ್ಕಂಥದ್ದು. ಸ್ನೇಹ ಅಂದ್ರೆ ಸ್ನಿಗ್ಧವಾಗಿರ್ತಕ್ಕಂಥದ್ದು, ಐಲ್ ಅಂತ ನಾವೇನು ತೈಲಗಳ, ಈ ತೈಲಗಳ ಅಭ್ಯಂಗ ಮಾಡ್ತಕ್ಕಂಥದ್ದು ಬಾಹ್ಯ ಸ್ವೇದನ ಅಂತ ಹೇಳ್ತೀವಿ. ಬಾಡಿ ಫುಲ್ ಮಸಾಜ್ ಮಾಡಬಹುದು, ಅಥವಾ ಸ್ಥಾನಿಕವಾದಂತ ಮಸಾಜ್ ಕೂಡ ಕೆಲವೊಂದು ಕಾಯಿಲೆಗಳಲ್ಲಿ ಮಾಡಬೇಕಾಗ್ತದೆ ಶೋಧನದ ಹೊರತಾಗಿ. ಶೋಧನೆ ಇಲ್ದಾನೆ ಕೇವಲ ಕೆಲವು ಸ್ಥಿತಿಗಳಿರ್ತವೆ. ಅಂತ ಸಂದರ್ಭದಲ್ಲಿ ಜಾನುಬಸ್ತಿ, ಕಟಿಬಸ್ತಿ ಅಂತ ನಾವೇನ್ ಮಾಡ್ತೀವಿ, ಅಲ್ಲಿ ಶೋಧನೆ ಮಾಡ್ತಿರಲ್ಲ. ಕೇವಲ ಸ್ಥಳೀಯವಾಗಿರ್ತಕ್ಕಂಥ ಕಾಯಿಲೆಗಳಿಗೆ ಮೊಣಕಾಲು ನೋವು ಇರಬಹುದು, ಸೊಂಟ ನೋವು ಇರಬಹುದು. ಬಟ್ ಇಲ್ಲಿ ಶೋಧನದಲ್ಲಿ ಇಡೀ ದೇಹವನ್ನ ಅಭ್ಯಂಗ ಮಾಡಬೇಕಾಗ್ತದೆ. ಮಾಡುವಂತ ಪ್ರಕ್ರಿಯೆ ಹೇಗಿರ್ತದೆ ಸರ್? ವಮನ ಅಂದ್ರೆ ಈಗ ಕೆಲವರೆಲ್ಲ ಲವಣ ಜಲವನ್ನ ಸೇವನೆ ಮಾಡಿ ಸ್ವಯಂ ಪ್ರೇರಣೆಯಿಂದ ವಮನ ಮಾಡಿಕೊಳ್ಳೋದಕ್ಕೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಇಲ್ಲಿ ವಮನ ಮಾಡ್ತಕ್ಕಂಥದ್ದು ಅಥವಾ ವಿರೇಚನ ಮಾಡ್ತಕ್ಕಂಥದ್ದು ನಾವು ನೆನ್ಪಿಟ್ಕೊಳ್ಬೇಕಾಗಿರೋದು ಅಂದ್ರೆ ಇದು ಯಾವುದೇ ಡಿಹೈಡ್ರೇಷನ್ ಅನ್ನ ಮಾಡ್ತಕ್ಕಂಥದ್ದಲ್ಲ. ಇದು ಶರೀರಕ್ಕೆ ಸಾಮಾನ್ಯವಾಗಿ ಯಾವುದೇ ಅಪಾಯವನ್ನು ತರೋದಾಗ್ಲಿ ಅಥವಾ ಶರೀರದಲ್ಲಿರ್ತಕ್ಕಂಥ ಎಲ್ಲ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಅಲ್ಲ. ಸ್ನೇಹನ ಶೋಧನ ಮಾಡಿದಾಗ ಏನಾಗ್ತದೆ, ನಮ್ಮ
ಆಯುರ್ವೇದದ ಸಿದ್ಧಾಂತರ ಪ್ರಕಾರ ನಾವು ಕೋಷ್ಠ ಅಂತ ಏನ್ ಹೇಳ್ತೀವಿ, ಕೋಷ್ಠ ಅಂತಂದ್ರೆ ಪಚನ ಸಂಸ್ಥಾನ, ಪಚನದ ಎಲ್ಲ ಅಂಗಗಳು ಬಂತದ್ರಲ್ಲಿ ಆಮಾಶಯಲಿಂದ ಹಿಡಿದು ಗ್ರಹಿಣಿಲಿಂದ ಹಿಡಿದು ಲಿವರ್ಲಿಂದ ಹಿಡಿದು ಕೋಷ್ಠದವರೆಗೆ, ಅಂದ್ರೆ ಇಂಟೆಸ್ಟೈನ್ ಅಂತ ನಾವೇನು ಲಾರ್ಜ್ ಇಂಟೆಸ್ಟೈನ್ ಅಂತ ಹೇಳ್ತೀವಿ. ದೊಡ್ಡ ಕರಳಿಗೆ ಅದನ್ನ ದೋಷಗಳನ್ನ ತರ್ತದೆ. ಯಾವುದು ಸ್ನೇಹನ ಮತ್ತು ಸ್ವೇದನ. ಅದಕ್ಕೆ ನಮ್ಮ ಆಚಾರ್ಯರು ಚರಕ ಮಹರ್ಷಿಗಳು ಹೇಳ್ತಾರೆ, ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ಒಂದು ಮಣ್ಣಿನ ಮಡಿಕೆ ಹಾಗೆ ನಾವು ತೈಲವನ್ನ ಲೇಪನ ಮಾಡಿದಾಗ ಆ ಮಣ್ಣು ಏನದ ಆ ನೀರನ್ನ ಹಿಡಿದಿಟ್ಕೊಂಡು ಹೀರಿಕೊಳ್ಳದನೆ ಅತ್ಯಂತ ವೇಗವಾಗಿ ಮುಂದೆ ಚಲಿಸಿಬಿಡ್ತದೆ ನೀರು. ಬರೀ ಮಣ್ಣಿನ ಪಾತ್ರೆಯಲ್ಲಿ ಆದ್ರೆ ಸ್ವಲ್ಪ ಅಂಶ ಅದು ಮಣ್ಣಿನಲ್ಲಿ ಇಂಗತಕ್ಕಂಥದ್ದು, ಅಷ್ಟು ಕೂಡ ಇಲ್ಲಿ ಮಾಡೋದಿಲ್ಲ. ಅಂದ್ರೆ ವಾತಾನುಲೋಮನವನ್ನು ಮಾಡೋದಂದ್ರೆ ದೇಹದ ವಿವಿಧ ಭಾಗಗಳಲ್ಲಿ ಸಂಚಿತವಾಗಿರ್ತಕ್ಕಂಥ ದೋಷಗಳು, ಉದಾಹರಣೆಗೆ ನಾನು ಹೇಳಿದೆ ಚರ್ಮ ಕಾಯಿಲೆ ಅಂತ ಹೇಳಿದೆ, ರಕ್ತದ ವಿಕಾರಗಳಿರ್ಬೋದು, ಅದು ಚರ್ಮದ ವಿಕಾರಗಳು ಇರ್ಬೋದು, ಅಥವಾ ಮಾಂಸಗತವಾಗಿರ್ತಕ್ಕಂಥದ್ದು ಇರ್ಬೋದು, ದೇಹದ ವಿವಿಧ ಭಾಗಗಳಲ್ಲಿ ದೋಷಗೊಂಡಿರ್ತಕ್ಕಂಥ ಎಲ್ಲ ದೋಷಗಳನ್ನ ಇದು ನಾವು ಸ್ನೇಹನ ಮತ್ತು ಸ್ವೇದನ ವಾತಾನುಲೋಮದ ಮುಖಾಂತರ ನಮ್ಮ ಕೋಷ್ಟಕ್ಕೆ ಬಂದು ಸೇರ್ತದೆ ಈ ಪ್ರಕ್ರಿಯೆಯಲ್ಲಿ. ಹಂಗಾಗಿ ಸ್ನೇಹನ ಸ್ವೇದನ ಈ ಪ್ರಕ್ರಿಯೆ ಏನಾದ ಆ ದೋಷಗಳನ್ನ ನಮ್ಮ ಕೋಷ್ಟಕ್ಕೆ ತಂದ ನಂತರ ಆವಾಗ ನಾವು ವಮನದಂತ ಕ್ರಿಯೆಗಳನ್ನು ಮಾಡ್ತೀವಿ ಮತ್ತು ವಿರೇಚನದಂತ ಕ್ರಿಯೆಗಳನ್ನು ಮಾಡ್ತೀವಿ. ಇವೆರಡೂ ಕೂಡ ಸುಲಭವಾಗಿ ಮಾಡ್ತಕ್ಕಂಥ ವಿಧಾನಗಳು. ದೇಹದ ಶುದ್ಧೀಕರಣಕ್ಕೆ ವಿಶೇಷವಾಗಿ ಶೋಧನ ಮಾಡೋದ್ರಿಂದ ಅನೇಕ ಕಲ್ಮಶ ಪದಾರ್ಥಗಳು ನಾವು ಈಗಾಗಲೇ ಹೊರಹಾಕಲಿಕ್ಕೆ ಸಹಾಯ ಆಗ್ತದೆ. ದೇಹ ಮತ್ತೆ ಶೋಧನ ನಂತರ ದೇಹ ಚೈತನ್ಯ ಪೂರ್ಣವಾಗ್ತದೆ. ಹಾಗಾಗಿ ಇದು ಅತ್ಯವಶ್ಯವಾಗಿರ್ತದೆ. ಎದುರ್ತಕ್ಕಂಥ ಪ್ರಮೇಯ ಇಲ್ಲ, ಅನುಭವ ವೈದ್ಯರು ಮಾತ್ರ ಮಾಡ್ತಕ್ಕಂಥದ್ದು. ವಮನ ಮತ್ತು ವಿರೇಚನ ಹೇಗೆ ಮಾಡಬೇಕು? ನಾನು ಹೇಳಿದಾಗೆ ಸ್ನೇಹನ ಸ್ವೇದನ ನಂತರ ವಮನವನ್ನು ಮಾಡಬೇಕಾದ್ರೆ ಮದನ ಫಲ ಅಂತ ಒಂದು ಕಷಾಯ ದ್ರವ್ಯವನ್ನ ಸೇವನೆ ಮಾಡಲಿಕ್ಕೆ ಕೊಡ್ತಾರೆ ರೋಗಿಗೆ. ಬೆಳಗಿನ ಜಾವದಲ್ಲೇನೆ ಕೊಡಬೇಕಾಗ್ತದೆ, ಅದು ಖಾಲಿ ಹೊಟ್ಟೆಲೇನೆ. ಆ ಒಂದು ಕಷಾಯವನ್ನ ಅದೊಂದು ಪ್ರಮಾಣದ ಇದರಲ್ಲಿ ರೋಗಿಯ ಬಲ ಮತ್ತು ವ್ಯಾಧಿಯ ಬಲವನ್ನು ಅನುಸರಿಸಿ ಆ ಒಂದು ಕಷಾಯವನ್ನ ರೋಗಿಗೆ ಸೇವನೆ ಮಾಡಲಿಕ್ಕೆ ಕೊಡ್ಲಿಕ್ಕಾಗಿ ಸುಮಾರು ಒಂದು 40 ನಿಮಿಷದ ನಂತರ ವಮನದ ವೇಗಗಳು ಶುರುವಾಗ್ತವೆ. ವಮನ ಅಂದ್ರೆ ವಾಂತಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ಒಂದು ಪ್ರಕ್ರಿಯೆ ಅಲ್ಲಿ ಆತನ ಜೊತೆಗೆ ಇರ್ತಾರೆ. ಆ ಸಂದರ್ಭದಲ್ಲಿ ಆತಗೆ ಮನೋ ಬೆಂಬಲವನ್ನು ಕೊಡ್ಲಿಕ್ಕೆ ಆ ಒಂದು ಪ್ರಕ್ರಿಯೆಯನ್ನು ಮಾಡಲಿಕ್ಕೆ ಅದು ಸುಮಾರು 4 ಸರಿ ವೇಗ ಆದ್ರೆ ನಾವು ಮೃದು ವಮನ ಅಂತೀವಿ, 6 ಸರಿ ಆದ್ರೆ ಮಧ್ಯಮ ವಮನ ಅಂತೀವಿ, 8 ಸರಿ ಆದ್ರೆ ಅತಿ ವಮನ ಅಂತೀವಿ. ಆದಷ್ಟು ರೋಗಿಗಳಿಗೆ ಮಧ್ಯಮ ವೇಗಗಳು ಬರೋ ಹಾಗೆ 5 ರಿಂದ 6 ಸರಿ ವಾಂತಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಆಗ್ತದೆ. ವಿಶೇಷವಾಗಿ ವಮನವನ್ನ ಯಾಕೆ ಮಾಡ್ತಾರಂತಂದ್ರೆ ವಮನದ ಲಾಭಗಳು ಏನಂತ ನಾವು ನೋಡೋದಾದ್ರೆ ವಿಶೇಷವಾಗಿ ಇದು ಸ್ವರಭೇದ ಅಂತೀವಿ, ಧ್ವನಿ ಒಡೆದಿರ್ತಕ್ಕಂಥದ್ದು, ಅಥವಾ ಅಲರ್ಜಿಕ್ ಸೈನೋಸೈಟಿಸ್ ಅಂತೀವಿ, ಪದೇ ಪದೇ ಮೂಗಿನಲ್ಲಿ ಸೀನ್ ಬರ್ತಕ್ಕಂಥದ್ದು, ಸೈನೋಸೈಟಿಸ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು, ಕಫ ಜಮಾ ಆಗ್ತಕ್ಕಂಥದ್ದು. ಅದೇ ರೀತಿ ಉರದಲ್ಲಿ, ಉರ ಅಂದ್ರೆ ನಾವು ಎದೆ ಪ್ರದೇಶದಲ್ಲಿ ಪುಪ್ಪುಸುಗಳಿಗೆ ಏನು ಬರ್ತದಲ್ಲ, ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ಬೋದು, ಕಫಯುಕ್ತವಾದಂತ ಕಾಸ ಇರಬಹುದು. ಅಂತ ಸಂದರ್ಭದಲ್ಲಿ ಅಲ್ಲಿ ವಿಶೇಷವಾಗಿ ಕಫ ಪ್ರಧಾನವಾಗಿರ್ತಕ್ಕಂಥ ದೋಷ ಇರ್ತದ. ಅಂತ ಸಂದರ್ಭದಲ್ಲಿ ನಮ್ಮ ಆಯುರ್ವೇದ ಸಿದ್ಧಾಂತ ಪ್ರಕಾರ ಕಫ ಪ್ರಧಾನ ಜನ್ಯ ವ್ಯಾಧಿಗಳಲ್ಲಿ ವಮನವನ್ನು ಕೊಡಲಾಗ್ತದೆ. ಅದೇ ರೀತಿ ಕಫ ಪ್ರಾಮುಖ್ಯವಾಗಿ ಇರ್ತಕ್ಕಂಥ ಪಿತ್ತದಲ್ಲಿಯೂ ಕೂಡ, ಅಜೀರ್ಣದಂತ ಸಂದರ್ಭದಲ್ಲಿ ಕೂಡ ವಮನವನ್ನು ಮಾಡಿಸಲಾಗ್ತಾ ಇದೆ. ಇದರಲ್ಲಿ ಮತ್ತೊಂದು ವಿಧಾನ ಅಂದ್ರೆ ಬಸ್ತಿ ಅನ್ನುವಂಥದ್ದು. ಏನು ಬಸ್ತಿ, ಅದು ಹೇಗೆ ಮಾಡ್ತಾರಂತ? ವಮನ ಮತ್ತು ವಿರೇಚನ ನಂತರ ನಶ್ಯಕರ್ಮ ಅಂತ ಇದೆ. ಆ ನಶ್ಯಕರ್ಮವು ಕೂಡ ಒಂದು ಪಂಚಕರ್ಮದಲ್ಲಿ ಒಂದು ಕ್ರಿಯೆ. ನಶ್ಯ ಅಂದ್ರೆ ಮೂಗಿನ ಇದರಲ್ಲಿ ಔಷಧಿ ತೈಲಗಳನ್ನ ಹನಿಯಾಗಿ ಹಾಕ್ಲಾಗ್ತದೆ. ಈ ನಶ್ಯಕರ್ಮವು ಕೂಡ ವಿಶೇಷವಾಗಿ ಶಿರೋರೋಗಗಳಂತ ನಾವು ಹೇಳ್ತೀವಿ, ಉರ, ಕಂಠ ಮತ್ತು ಶಿರರೋಗಗಳಿಗೆ ವಿಶೇಷವಾಗಿ. ಇಲ್ಲಿ ಕೂಡ ಅಲರ್ಜಿಕ್ ಸೈನಸೈಟಿಸ್ ಇರಬಹುದು, ಆಮೇಲೆ ಅರ್ಧ ತಲೆನೋವು ಅಂತ ನಾವೇನು ಹೇಳ್ತೀವಿ, ಮೈಗ್ರೇನ್ ಹೆಡ್ಏಕ್ ಅಂತ ಹೇಳ್ತೀವಿ, ಇದ್ದ ಬೇರೆ ಬೇರೆ ಕಾಯಿಲೆಗಳಿಗೆ ಅಲ್ಲಿ ನಶ್ಯ ಪ್ರಯೋಗವನ್ನು ಮಾಡಲಾಗ್ತದೆ. ಆ ನಶ್ಯವನ್ನು ಮಾಡೋದಕ್ಕಿಂತ ಮುಂಚೆ ಕೂಡ ಹಣೆಯ ಮುಂಭಾಗ ಇರಬಹುದು, ಕತ್ತಿರಬಹುದು, ಆಮೇಲೆ ಕೆನ್ನೆ ಇಲ್ಲೆಲ್ಲ ಒಂದು ಮೃದುವಾದಂತ ಮಸಾಜ್ ಅನ್ನು ಮಾಡಲಾಗ್ತದೆ. ಸ್ಥಾನಿಕವಾಗಿ ಅಭ್ಯಂಗವನ್ನು ಮಾಡ್ತಾರೆ. ಅಭ್ಯಂಗದ ನಂತರ ಅಲ್ಲಿ ಬಿಸಿ ಬಟ್ಟೆಯಿಂದ ಸ್ವೇದನವನ್ನು ಮಾಡ್ತಾರೆ ಆ ಭಾಗದಲ್ಲಿ. ಆಮೇಲೆ ನಶ್ಯವನ್ನ ಹಾಕಲಾಗ್ತದೆ. ಇದು ನಶ್ಯ ಪ್ರಕ್ರಿಯೆ ಮೂಗಿನ, ಸೈನಸ್ನ ಮತ್ತು ಶಿರೋರೋಗಗಳಲ್ಲಿ ಹೆಚ್ಚು ಉಪಯೋಗ ಅಂತ ಹೇಳ್ಬೋದು. ಇದಾದ ನಂತರ ನಾವು ಏನು ಬಸ್ತಿ ಕ್ರಿಯೆ ಅಂತ ಹೇಳಿದ್ವಿ, ಆ ಬಸ್ತಿ ಕ್ರಿಯೆಯಲ್ಲಿ 2 ವಿಧವಾದಂಥ ಬಸ್ತಿಗಳಿರ್ತವೆ. ನಿರುಹ ಮತ್ತು ಅನುವಾಸನ ಅಂತ 2 ವಿಧವಾದಂಥ ಬಸ್ತಿ ಕರ್ಮಗಳಿರ್ತವೆ. ಈಗ ಬಸ್ತಿಯಲ್ಲಿ ಕೂಡ ಸ್ಥಾನಿಕ ಬಸ್ತಿ ಅಂತನೂ ಇರ್ತದೆ. ಬಸ್ತಿ ಅಂದ್ರೆ ಮೊದಲನೇದಾಗಿ ನಿರುಹ ಆಗಲಿ ಅನುವಾಸನ ಆಗಲಿ, ಈ ಬಸ್ತಿಯನ್ನ ಗುದದ್ವಾರದ ಮೂಲಕ ಎನಿಮಾ ಕೊಡ್ತಾರಲ್ಲ, ಎನಿಮಾ ಕೊಡ್ತೀವಿ, ಸಾಮಾನ್ಯವಾಗಿ ಎನಿಮಾ ಅಂತ ಹೇಳ್ತೀವಿ. ಆ ರೂಪದಲ್ಲಿ ಗುದದ್ವಾರದ ಮೂಲಕ ಔಷಧಿ ದ್ರವ್ಯಗಳನ್ನು ಕೊಡ್ತಕ್ಕಂಥದ್ದು. ಅದು ಕಷಾಯ ಅಥವಾ ತೈಲ. ಕಷಾಯ
ದ್ರವ್ಯಗಳನ್ನು ಕೊಡೋದು ನಿರುಹ ಅಂತ ಹೇಳ್ತೀವಿ. ನಿರುಹ ಇಟ್ ಸೆಲ್ಫ್ ಅದರ ಅರ್ಥನೇ ನಿರುಹ ಅಂದರೆ ಎಲಿಮಿನೇಟ್ ಅಂದರೆ ದೇಹದಿಂದ ಹೊರ ಹಾಕ್ತಕ್ಕಂಥದ್ದು ನಿರುಹ ಬಸ್ತಿ. ವಿಶೇಷವಾಗಿ ವಾತರೋಗಗಳಲ್ಲಿ ಇದನ್ನ ಅಳವಡಿಸಲಾಗ್ತದೆ. ಉದಾಹರಣೆಗೆ ಹೇಳೋದಾದ್ರೆ ಸಂಧಿವಾತ, ವಿಶೇಷವಾಗಿ ಮೊಣಕಾಲಿನ ನೋವುಗಳಿದ್ದಾಗ ಅಥವಾ ಸೊಂಟದ ನೋವು, ನಾವೇನು ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ, ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ, ಮತ್ತು ಭುಜದ ನೋವು ಅಂತ ಹೇಳ್ತೀವಿ, ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತೀವಿ, ಅವಭಾವುಕ ಅಂತ ನಾವೇನು ಹೇಳ್ತೀವಿ, ಸೈಟಿಕ ಅಂತ ಹೇಳ್ತೀವಿ. ಇಂಥ ಕಾಯಿಲೆಗಳಲ್ಲಿ, ವಾತಪ್ರಧಾನವಾದಂಥ ಕಾಯಿಲೆಗಳಲ್ಲಿ ನಿರುಹ ಬಸ್ತಿಯನ್ನು ಕೊಳ್ಳಲಾಗ್ತದೆ. ನಿರುಹ ಬಸ್ತಿ ನಾನು ಈಗಾಗಲೇ ಹೇಳಿದಾಗೆ ಕಷಾಯದಿಂದ ತಯಾರು ಮಾಡಿರ್ತಕ್ಕಂಥದ್ದು ಇರ್ತದೆ. ಅದು ಉದಾಹರಣೆಗೆ ಹೇಳೋದಾದರೆ ಏರಂಡ ಮೂಲ ಕಷಾಯ. ಆ ಒಂದು ಕಷಾಯ ದ್ರವ್ಯದಲ್ಲಿ ಮಧುವನ್ನಾಗಲಿ ತಿಲತೈಲವನ್ನಾಗಲಿ ಸಂಸ್ಕರಿತ ತೈಲಗಳನ್ನು ಸೇರಿಸಿ ಮಾಡ್ತಕ್ಕಂಥದ್ದು ಕಷಾಯ ಪ್ರಧಾನವಾಗಿರ್ತದೆ. ಅಲ್ಲಿ ಮಧು ಅಂದರೆ ಜೇನು, ಸೈಂಧವ, ತೈಲ ಇವುಗಳನ್ನೆಲ್ಲ ಮಿಶ್ರಣ ಮಾಡಿ ಕೊಡ್ತಾರೆ. ಸಾಮಾನ್ಯವಾಗಿ ಅಲ್ಲಿ ರೋಗಿ ಮತ್ತು ರೋಗ ಬಲವನ್ನು ನೋಡಿಕೊಂಡು ವೈದ್ಯರು ನಿರ್ಣಯ ಮಾಡ್ತಾರೆ. ಮಿನಿಮಮ್ 500 ml, ಸ್ಥೂಲಕಾಯಿ ಇದ್ರೆ 500 to 600 ml. ಇದು ವಿಶೇಷವಾಗಿ ಖಾಲಿ ಹೊಟ್ಟೆಲೆ ಬೆಳಗಿನ ಜಾವದಲ್ಲೇ ಮಾಡಬೇಕಾಗ್ತದೆ. ಈ ನಿರುಹದ ನಾವೇನು ಔಷಧಿ ದ್ರವ್ಯವನ್ನು ಗುದಮಾರ್ಗದ ಮೂಲಕ ಎನಿಮಾ ಮೂಲಕ ಕೊಡ್ತೀವಿ ಅಲ್ಲ, ಇದು 45 ನಿಮಿಷಗಳ ನಂತರ ಹೊರ ಬರ್ತದೆ. ಹಾಗಾಗಿ ಇದು ಖಾಲಿ ಹೊಟ್ಟೆಲೇನೆ ನಿರುಹ ಬಸ್ತಿಯನ್ನು ಮಾಡ್ತೀವಿ. ನಿರುಹ ಬಸ್ತಿ ಈಗಾಗಲೇ ನಾನು ಹೇಳ್ದಂಗೆ ವಾತದ ರೋಗಗಳಲ್ಲಿ ಹೆಚ್ಚು ಉಪಯುಕ್ತ ಆಗ್ತದೆ. ಇನ್ನು ಒಂದು ನಿರುಹಶ್ಚ ಅನುವಾಸನಂ ಅಂತ ಇನ್ನೊಂದು ಅನುವಾಸನ ಬಸ್ತಿ, ವಿಶೇಷವಾಗಿ ತೈಲದ ಬಸ್ತಿ. ಅದು ಅಲ್ಲಿ ಕೂಡ ಬ್ರಹ್ಮಣ ಚಿಕಿತ್ಸೆ ಮಾಡಬೇಕಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ರೋಗಿ ಶುಷ್ಕವಾಗಿರ್ತಾನೆ ಅಥವಾ ಪಕ್ಷಾಘಾತದಂಥ ಕಾಯಿಲೆಗಳು, ವಾತವೇದಿಗೆ ಶ್ರೇಷ್ಠ ಅಂದರೆ ತೈಲ. ಮತ್ತು ಈ ಅನುವಾಸನ ಮತ್ತು ನಿರುಹವನ್ನು ಪ್ರಾಯಶಃ ಬಹಳಷ್ಟು ಸಾರಿ ಆಲ್ಟರ್ನೇಟ್ ಡೇ ಕೊಡ್ತಾರೆ. ಒಂದು ದಿವಸ ನಿರುಹ ಬಸ್ತಿ, ಒಂದು ದಿವಸ ಅನುವಾಸನ ಬಸ್ತಿ, ಈ ಥರ ಕೊಡ್ತಾ ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ. ಅದು 8 ದಿವಸ ಕೊಡ್ತಾರೆ, ಕೆಲವೊಮ್ಮೆ 16 ದಿವಸದ ಒಳಗೆ. ಕೆಲವು ಜೀರ್ಣ ಕಾಯಿಲೆಗಳು ಬಹಳಷ್ಟು ದಿನದಿಂದ ಇರ್ತಕ್ಕಂಥದ್ದು, ಈ ಪಾರ್ಶ್ವವಾಯು ಬಂದು ಸುಮಾರು ದಿವಸಗಳಾಗಿರ್ತದೆ, ಅಥವಾ ಏಕಾಂಗವಾತ ಬಂದು ಸುಮಾರು ದಿವಸಗಳಾಗಿರ್ತದೆ. ಹಂಗಾಗಿ ದೀರ್ಘಕಾಲೀನ ವ್ಯಾಧಿಗಳಲ್ಲಿ ಕೆಲವೊಮ್ಮೆ 12ರಿಂದ 16-18 ದಿವಸಗಳು ಕೂಡ ಒಂದು ಪ್ರಕ್ರಿಯೆಯನ್ನ ಮಾಡಲಾಗ್ತದೆ. ಅನುವಾಸನ ಅಂದ್ರೆ ನಾನು ಹೇಳಿದಾಗೆ ತೈಲದ ಬಸ್ತಿಯನ್ನು ಕೊಡ್ತಾರೆ. ಅಲ್ಲಿ ಸುಮಾರು 70-80 ml ಪ್ರಮಾಣದಲ್ಲಿ ಆ ಒಂದು ಸಂಸ್ಕರಿತ ತೈಲ, ಅವುಗಳನ್ನ ಕ್ಷೀರಬಲ ಇರಬಹುದು ಅಥವಾ ಧನ್ವಂತರ ತೈಲ ಇರಬಹುದು, ಇವುಗಳು ಏನಾದ ಗುದಮಾರ್ಗದ ಮುಖಾಂತರ ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನ ಅನುವಾಸನ ಅಂತ ನಾವು ಹೇಳ್ತೀವಿ. ಇದು ಕೂಡ ಮನುಷ್ಯನ ಚೈತನ್ಯಗೊಳಿಸ್ತಕ್ಕಂಥದ್ದು, ನರಗಳನ್ನು ಚೈತನ್ಯಗೊಳಿಸ್ತಕ್ಕಂಥದ್ದು, ಮಾಂಸಖಂಡಗಳಿಗೆ ದೃಢತೆಯನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಇದು ನಿರುಹ ಮತ್ತು ಅನುವಾಸನ ಅಂತಕ್ಕಂಥ ಬಸ್ತಿ. ಇನ್ನು ರಕ್ತಮೋಕ್ಷಣ ಅನ್ನುವಂಥ ರಕ್ತಮೋಕ್ಷಣ ಅಂತಕ್ಕಂಥದ್ದು ಸುಶ್ರುತಾಚಾರ್ಯರು ಹೊರತುಪಡಿಸಿ ಉಳಿದ ಎಲ್ಲ ಆಚಾರ್ಯರು ನಾನೀಗ ಹೇಳಿದ ಹಾಗೆ ಸುಶ್ರುತ ಒಬ್ಬರೇ ಈ ರಕ್ತಮೋಕ್ಷಣ ಪಂಚಕರ್ಮದಲ್ಲಿ ಸೇರಿಸ್ತಾರೆ. ಅವರು ಬಸ್ತಿ ಹೇಳಿದ್ದಾರೆ, ಆದರೆ ಅಲ್ಲಿ ಅನುವಾಸನ ನಿರುಹ ಅಂತ 2 ಪ್ರಕಾರ ಹೇಳಿದ್ದೇನೆ. ಅವರು ವಮನ, ವಿರೇಚನ, ನಶ್ಯ, ಬಸ್ತಿ ಮತ್ತು ರಕ್ತಮೋಕ್ಷಣ ಅಂತ ಹೇಳ್ತಾರೆ. ಈ ರಕ್ತಮೋಕ್ಷಣ ಪ್ರಕ್ರಿಯೆ ಏನಿದೆ ಅಲ್ಲ, ಈ ರಕ್ತಮೋಕ್ಷಣವನ್ನ ಬೇರೆ ಬೇರೆ ರೂಪದಲ್ಲಿ ಮಾಡಲಾಗ್ತದೆ. ಜಿಗಳೆಗಳಿರ್ತವೆ. ಜಿಗಳೆಗಳಂದ್ರೆ ಲೀಚ್ ಅಪ್ಲಿಕೇಶನ್ ಅಂತ ಮಾಡ್ತಕ್ಕಂಥದ್ದು, ಮತ್ತು ಶಿರಾವೇದ ಮಾಡ್ತಕ್ಕಂಥದ್ದು. ಶಿರಾವೇದ ಅಂದ್ರೆ ನಿಮಗೆ ಉದಾಹರಣೆ ಹೇಳ್ಬೇಕಾದ್ರೆ ವೆರಿಕೋಸ್ ವೀನ್ಸ್, ಕಾಲುಗಳಲ್ಲಿ ನಾರುಗಳು, ಅಲ್ಲಿ ವೀನ್ಸ್ ಅಂತ ನಾವೇನು ಹೇಳ್ತೀವಿ, ಅಭಿಧಮನಿಗಳು, ಅಲ್ಲಿ ರಿವರ್ಸ್ ಫ್ಲೋ ಅಂದ್ರೆ ನಮ್ಮ ದೇಹದಿಂದ ಅಶುದ್ಧ ರಕ್ತ ಏನ್ ಮೇಲ್ಗಡೆ ಹೋಗ್ಬೇಕು ಅಲ್ಲಿ ನಿಧಾನವಾಗಿ ಹೋಗೋದ್ರಿಂದ, ವ್ಯಾಲ್ವ್ಸ್ ನಲ್ಲಿ ನಿಂತು ಹೋಗೋದ್ರಿಂದ ಅವೆಲ್ಲ ಉಬ್ಬಿರ್ತವೆ. ಕೆಲವೊಮ್ಮೆ ಅಲ್ಸರ್ಗಳು ಕೂಡ ಆಗ್ತಕ್ಕಂಥ ಸಂದರ್ಭ ಇರ್ತದೆ. ಅಂತ ಒಂದು ವೆರಿಕೋಸ್ ವೀನ್ಸ್ ನಲ್ಲಿ ಶಿರಾವೇದವನ್ನು ಮಾಡಲಾಗ್ತದೆ. ಅಂದ್ರೆ ಮೀನುಗಂಡ ತೊಡೆಯಲ್ಲಿ ಆಗಿರ್ತಕ್ಕಂಥ ವೆರಿಕೋಸ್ ಅಲ್ಸರ್ನ ಅಲ್ಲಿರ್ತಕ್ಕಂಥ ಪ್ರೆಷರ್ ಅನ್ನು ತೆಗಿಲಿಕ್ಕೆ ಪಾದದ ವೀನ್ಸ್ ಅಲ್ಲಿಂದ ರಕ್ತವನ್ನ, ಸುಮಾರು ರಕ್ತವನ್ನ 40-50 ml, ಕೆಲವೊಂದು ಸಂದರ್ಭದಲ್ಲಿ 100 ml ಅಂತದ್ದು ರಕ್ತವನ್ನ ತೆಗಿಲಾಗ್ತದೆ. ಅದು ಶಿರಾವೇದ ಅಂತ ನಾವು ಹೇಳ್ತೀವಿ. ಇನ್ನು ಲೀಚ್ ಅಪ್ಲಿಕೇಶನ್ ಕೂಡ ನಾನು ಹೇಳಿದೆ, ವೆರಿಕೋಸ್ ಅಲ್ಸರ್ ಆಗಿದ್ರೆ ಅಂತ ಸಂದರ್ಭದಲ್ಲಿ, ಆಮೇಲೆ ಡಯಾಬಿಟಿಕ್ ಫುಟ್ ಅಲ್ಸರ್ ಆಗಿದ್ರೆ, ಬಹಳ ದಿವಸದಿಂದ ಆಗಿರ್ತಕ್ಕಂಥ ಮಧುಮೇಹದಿಂದ ನಮ್ಮ ಪಾದಗಳಲ್ಲಿ ಗಾಯ ಆದಾಗ ಅನೇಕ ದಿನಗಳಿಗೆ ಮಾಯದೆ ಇರಲ್ಲ, ಅಥವಾ ದುಷ್ಟವೃಣ ಅಂತ ಹೇಳ್ತೀವಿ, ಬಹಳ ದಿವಸದಿಂದ ಹೀಲಪ್ ಆಗ್ಲಾರ್ದಂತ ದುಷ್ಟವೃಣಗಳಿರ್ತವೆ. ಅಂತ ಸಂದರ್ಭದಲ್ಲಿ ಜಿಗಳೆಗಳನ್ನು ಅಲ್ಲಿ ಆ ಒಂದು ಭಾಗದಲ್ಲಿ ಜಿಗಳೆಗಳನ್ನು ಬಿಟ್ಟರೆ ಆ ದುಷ್ಟವಾದಂಥ ರಕ್ತ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನು ಹೀರೋದ್ರಿಂದ ಇದು ರಕ್ತಮೋಕ್ಷಣ ಅಂತ ಹೇಳ್ತೀವಿ. ಜಿಗಳೆಗಳನ್ನು ಅಪ್ಲೈ ಮಾಡೋದು. ಆ ಜಿಗಳೆಗಳಲ್ಲಿ ಕೂಡ
6 ವಿಷಯುಕ್ತವಾದಂಥವು 12 ವಿಧ ಇರ್ತವೆ. 6 ವಿಷಯುಕ್ತ, 6 ವಿಷಯ ಇಲ್ಲದವು ಇರ್ತವೆ. ಅದು ಆಯುರ್ವೇದದ ವೈದ್ಯರು ಅಂತ ವಿಷಯ ಇಲ್ಲದೆ ಇರತಕ್ಕಂಥ ನಿರ್ವಿಷವಾದಿರ್ತಕ್ಕಂಥ ಜಿಗಳೆಗಳನ್ನು ತರ್ತಾರೆ. ಆ ಜಿಗಳೆಗಳನ್ನು ಆ ಭಾಗದಲ್ಲಿ ಇಟ್ಟಾಗ ಅದಕ್ಕಿಂತ ಪೂರ್ವಕರಮದಲ್ಲಿ ಅಲ್ಲಿ ಕ್ಲೀನಾಗಿ ಅಲ್ಲಿ ಏಸೆಪ್ಟಿಕ್ ಮೇಜರ್ಸ್ ಅನ್ನ ಮಾಡಿ ಸಲೈನ್ಲಿಂದ ತೊಳಿತಕ್ಕಂಥದ್ದು ಅವೆಲ್ಲ ಪ್ರಕ್ರಿಯೆ ಮಾಡಿದ ನಂತರ ಜಿಗಳೆಗಳನ್ನು ಆ ಭಾಗದಲ್ಲಿ ಬಿಡ್ತಾರೆ. ಆ ಜಿಗಳೆ ಆ ರಕ್ತವನ್ನು ಹೀರ್ತಾ ಹೋಗ್ತದೆ. ಯಾವಾಗ ಜಿಗಳೆ ರಕ್ತವನ್ನು ಹೀರಿದ ಮೇಲೆ ಅಲ್ಲಿ ನಾವು ಹರಿದ್ರ ಚೂರ್ಣವನ್ನು, ಆ ಜಿಗಳೆ ಎಲ್ಲಿ ಬಾಯಿ ಕಚ್ಚಿರ್ತದೆ ಅಲ್ಲಿ ಅರಿಶಿಣ ಚೂರ್ಣವನ್ನು ಹಾಕಿದರೆ ಅದು ಜಿಗಳೆ ಬಿಟ್ಟು ಬಿಡ್ತದೆ. ಆ ಒಂದು ಅರಿಶಿಣದ ಪೌಡರನ್ನು ನಾವು ಹಾಕಿದರೆ ಕೆಲವು ನಿಮಿಷಗಳಲ್ಲಿ ಆ ರಕ್ತಸ್ರಾವ ಕೂಡ ನಿಲ್ತದೆ. ಇದು ಶೋಧನ, ಇದು ಕೂಡ ಪಂಚಕರ್ಮದಲ್ಲಿ ಸುಶ್ರುತಾಚಾರ್ಯರು ಹೇಳ್ತಿರ್ತಕ್ಕಂಥದ್ದು ರಕ್ತ ಮೋಕ್ಷಣ. ಸರ್, ಒಟ್ಟಾರೆಯಾಗಿ ಈ ಪಂಚಕರ್ಮ ಅಂದರೆ ಆ ಒಂದು ರೋಗಿಯ ರೋಗವ ಸ್ಥಿತಿಯನ್ನು ನೋಡಿಕೊಂಡು ಕೊಡ್ತಕ್ಕಂಥ ಚಿಕಿತ್ಸೆ ನಿಜವಾಗಲೂ ತುಂಬ ಉಪಯುಕ್ತವಾಗಿರ್ತಕ್ಕಂಥದ್ದು, ತುಂಬ ಅದ್ಭುತವಾಗಿರ್ತಕ್ಕಂಥ. ಸಾಕಷ್ಟು ಜನ ಹೇಳ್ತಿರ್ತಾರೆ ಪಂಚಕರ್ಮ ಚಿಕಿತ್ಸೆ ನಾನು ಮಾಡ್ಕೋಬೇಕು, ನನಗೆ ಸಮಸ್ಯೆ ಇದೆ ಅಂತ. ನಾನು ಕೂಡ ಕೇಳಿದ್ದೀನಿ, ನರ ದೋಷಗಳಿದ್ದವರಂತೂ ಫಸ್ಟ್ ಇದನ್ನೇ ಮಾಡ್ಕೊಳ್ಳೋಕೆ ಮುಂದೆ ಬರ್ತಿರ್ತಾರೆ ಅನ್ನುವಂಥದ್ದು. ಖಂಡಿತವಾಗಿ ತಾವು ಹೇಳೋ ಹಾಗೆ ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಮಾತ್ರ ಶೋಧನೆ ಮಾಡಬೇಕು ಅಂತಕ್ಕಂಥದ್ದೆಲ್ಲ. ವಾಲಂಟಿಯರ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಜೀವನ ಶೈಲಿ ವ್ಯಾಧಿಗಳ ಬಗ್ಗೆ ಮಾತಾಡಬೇಕಾದ್ರೆ ಸಾಕಷ್ಟು ಕಾಯಿಲೆಗಳು ಇನ್ಸುಲಿನ್ ರೆಸಿಸ್ಟೆಂಟ್ ಅಂತ ನಾವೇನು ಹೇಳ್ತೀವಿ. ಈಗ ಆಲ್ರೆಡಿ ನಾವು ಫ್ರೀ ರ್ಯಾಡಿಕಲ್ ಅಂತ ಹೇಳಿದೆ. ಜೀವಕೋಶಗಳು ಬೇಕಾಗಿರೋದು 2, ಒಂದು ಗ್ಲೂಕೋಸು ಮತ್ತು ಆಕ್ಸಿಜನ್. ಗ್ಲೂಕೋಸ್ ಅನ್ನ ನಮ್ಮ ಜೀವಕೋಶಗಳು ಸ್ವೀಕಾರ ಮಾಡಲಾರ್ದಂತ ರಿಸೆಪ್ಟ್, ಅವು ನಮ್ಮನ್ನ ಸ್ವೀಕಾರ ಮಾಡಲ್ಲ. ನಮ್ಮ ರಕ್ತನಾಳದಲ್ಲಿ, ನಮ್ಮ ರಕ್ತ ಪ್ರವಾಹದಲ್ಲಿ ಗ್ಲೂಕೋಸ್ ಉತ್ಪತ್ತಿ ಆಗ್ತಿರ್ತದೆ. ಇನ್ಸುಲಿನ್ ಹಾರ್ಮೋನ್ ಅದನ್ನು ತಗೊಂಡು ಹೋಗ್ತದೆ. ಆದರೆ ಜೀವಕೋಶಗಳು ಅದನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೆ ನಿರಾಕರಣೆ ಮಾಡ್ತವೆ. ಸೊ ಅದನ್ನು ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಈ ಇನ್ಸುಲಿನ್ ರೆಸಿಸ್ಟೆಂಟ್ ಏನಂದರೆ ಮುಂದೆ ನಿಮಗೆ ಡಯಾಬಿಟಿಸ್ ಬರ್ತಕ್ಕಂಥದ್ದು ಗೊತ್ತುಪಡಿಸ್ತದೆ. ಇದು ಎಚ್ಚರಗೊಳಿಸ್ತದೆ. ಮುಂದೆ ನೀನು ಮಧುಮೇಹ ರೋಗಿ ಆಗ್ಬೋದು, ಅಥೆರೋಸ್ಕ್ಲೆರೋಸಿಸ್ ಬರ್ಬೋದು, ಅಥವಾ ನಿಮಗೆ ರಕ್ತದೊತ್ತಡ ಬರ್ಬೋದು, ಹೃದಯದ ರಕ್ತನಾಳಗಳು ಸಂಕುಚಿತಗೊಳ್ತಕ್ಕಂಥದ್ದು, ಸ್ಥೌಲ್ಯತೆ ಬರ್ತಕ್ಕಂಥದ್ದು, ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಕ್ಕಂಥದ್ದು, ಫ್ಯಾಟಿ ಲಿವರ್ ಬರ್ತಕ್ಕಂಥದ್ದು, ಈ ಥರ ಬೇರೆ ಬೇರೆ ಕಾಯಿಲೆಗಳಿಗೆ ಇನ್ಸುಲಿನ್ ರೆಸಿಸ್ಟೆಂಟ್ ಆ ಒಂದು ಸ್ಥಿತಿಯನ್ನು ನಾವು ಮುಂಚೆನೇ ತಿಳ್ಕೊಂಡದಾದರೆ ಅಲ್ಲಿ ಕೂಡ ಶೋಧನದ ಬಹಳ ಪ್ರಾಮುಖ್ಯತೆ ಇದೆ ಅಂತ ನಾನು ಹೇಳ್ತಾ, ಒಟ್ಟಾರೆ ಜೀವನ ಶೈಲಿವಾದಿಗಳು ಬರದಂಗೆ ಕೂಡ ಕಾಪಾಡಲಿಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಕೂಡ ನಾವು ಶೋಧನವನ್ನು ಬಳಸಬಹುದು. ಅದೇ ರೀತಿ ಈಗಾಗಲೇ ಹೇಳಿದಂಗೆ ಅನೇಕ ದಿನಗಳ ಕಾಲ ಬಳತಕ್ಕಂಥ ಚರ್ಮ ಕಾಯಿಲೆಗಳಲ್ಲಿ ವಿರೇಚನವನ್ನು ಮಾಡ್ತಕ್ಕಂಥದ್ದು ಮತ್ತು ಶ್ವಾಸಕೋಶದ ಇತರ ಕಾಯಿಲೆಗಳಲ್ಲಿ ವಮನವನ್ನು ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ನಾವು ತಗೊಳ್ಳೋದ್ರಿಂದ ಲಾಭವನ್ನು ಖಂಡಿತವಾಗಿ ಪಡಿಬಹುದು. ಸರ್, ಈಗ ಪಂಚಕರ್ಮ ಚಿಕಿತ್ಸೆ ಯಾರಾದರೂ ಪಡಿಬಹುದು? ಪಂಚಕರ್ಮ ಚಿಕಿತ್ಸೆಯನ್ನ ಪಡಿಬೇಕಾದ್ರೆ ಪ್ರಪ್ರಥಮವಾಗಿ ರೋಗಿಯನ್ನ ವೈದ್ಯರು ಪರೀಕ್ಷೆ ಮಾಡ್ತಾರೆ. ಉದಾಹರಣೆಗೆ ಹೇಳೋದಾದ್ರೆ, ವಮನವನ್ನ ಹೃದಯ ಕಾಯಿಲೆಯಿಂದ ಬಳಲ್ತಕ್ಕಂಥವ್ರು, ರಕ್ತದೊತ್ತಡದಿಂದ ಅತಿಯಾದ ತೀವ್ರತರವಾದಂಥ ರಕ್ತ ಒತ್ತಡ ಇದ್ದವರಿಗೆ ಯೂಶುವಲಿ ವಮನವನ್ನ ಪ್ರಿಸ್ಕ್ರೈಬ್ ಮಾಡೋದಲ್ಲ. ಹಾಗಾಗಿ ರೋಗಿಯನ್ನ ಪರೀಕ್ಷೆ ಮಾಡಿ ರೋಗಿ ಆ ಒಂದು ವಮನ ಚಿಕಿತ್ಸೆಗೆ ಸೂಕ್ತ ಅಂತ ವೈದ್ಯರು ನಿರ್ಧಾರ ಮಾಡಿದ ನಂತರನೇ ಅದು ಮಾಡಲಾಗ್ತದೆ. ಹಾಗಾಗಿ ಎಲ್ಲರಿಗೂ ಕೂಡ ವಮನ ಮಾಡ್ತಾರೆ ಅಂತಲ್ಲ, ಇದು ವೈದ್ಯರನ್ನ ನಿರ್ಧರಿಸಬೇಕಾದಂಥ ವಿಷಯ. ಇದು ನಿಜವಾಗ್ಲೂ ಸರ್, ಒಳ್ಳೆಯದು ಸರ್. ತುಂಬಾ ಉಪಯುಕ್ತವಾದಂಥ ಮಾಹಿತಿಯನ್ನು ಕೊಟ್ಟರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಈ ಪಂಚಕರ್ಮ ಚಿಕಿತ್ಸೆ ಅಂದ್ರೇನು, ಇದು ಹೇಗೆ ಕೆಲಸ ಮಾಡ್ತದೆ, ನಮ್ಮ ದೇಹವನ್ನು ಶುದ್ಧೀಕರಣ ಮಾಡಲಿಕ್ಕೆ ಈ ಒಂದು ಪದ್ಧತಿ ಹೇಗೆ ಸಹಕಾರಿ ಆಗ್ತದೆ ಅನ್ನೋದನ್ನು ಕುರಿತು, ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಅನೇಕ ಕಾಯಿಲೆಗಳನ್ನು ಮುಂಚಿತವಾಗಿ ಅವುಗಳನ್ನು ಕಂಡುಹಿಡ್ಕೊಂಡು ನಮಗೆ ತೊಂದರೆಗಳನ್ನು ಆಗಲಾರ್ದಂಗೆ ನಾವು ಏನಾದರೂ ಅದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ಏನಾದರೂ ಚಿಕಿತ್ಸೆ ತಗೊಂಡ್ರೆ ಖಂಡಿತ ನಾವು ಉತ್ತಮವಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ಬೋದು ಅನ್ನುವಂಥ ಮಾಹಿತಿಯನ್ನು ಕೊಟ್ಟರೆ. ಒಳ್ಳೆಯದು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಪಂಚಕರ್ಮ ಚಿಕಿತ್ಸೆ ಅಂದ್ರೇನು, ಇದರ ಲಾಭಗಳೇನು ಮತ್ತು ಈ ಚಿಕಿತ್ಸೆಯಿಂದ ಏನೆಲ್ಲ ಮನುಷ್ಯನಿಗೆ ಸಮಸ್ಯೆಗಳು ಪರಿಹಾರ ಆಗ್ತವೆ ಅನ್ನೋದನ್ನು ಕುರಿತು ಸುದೀರ್ಘವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಮಾಹಿತಿಯನ್ನು ಕೊಟ್ಟರೆ. ತಾವು ಮಾಹಿತಿ ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದಗಳು. ಇದುವರೆಗೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಯ ಮಹತ್ವ ಕುರಿತು ಮಾನವೀಯ ಆಯುರ್ವೇದ ವೈದ್ಯರಾದ ಡಾಕ್ಟರ್ ಚಂದ್ರಶೇಖರ್ ಸುವರ್ಣಗಿರಿ ಮಠ ಅವರ ಜೊತೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.